ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರತಿ ಕ್ರಿಯೇಷನ್ಸ್. ನಾನಿಲ್ಲಿ ಒಂದು ಹ್ಯಾಂಗಿಂಗ್ ಬೀಡ್ ಅಂದರೆ ಸಿಂಗಲ್ ಬುಟ್ಟ ಥರ ಒಂದು ಕುಚ್ಚನ್ನ ರೆಡಿ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ರಿಂಗ್ ಬೀಡ್ಗಳನ್ನ ತೊಗೊಂಡಿದ್ದೀನಿ ಮತ್ತು 3mm ಬೀಡನ್ನ 3mm ರೌಂಡ್ ಬೀಡನ್ನ ತೊಗೊಂಡಿದ್ದೀನಿ. ಫಸ್ಟು ಈ ರೌಂಡ್ ಬೀಡ್ಗೆ ನಾವು ಗಂಟು ಹಾಕ್ಕೋಬೇಕು. ಇದಕ್ಕೆ ನಾನು 10 ನಂಬರ್ ನೀಡಲ್ನ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ಈ ಗಂಟು ಹಾಕ್ಕೊಂಡಾದ್ಮೇಲೆ ನಾವು ಸಿಂಗಲ್ ಕ್ರೋಶೆಗಳನ್ನ ಮಾಡ್ತಾ ಹೋಗಬೇಕು. ಫುಲ್ ರೌಂಡು ಸಿಂಗಲ್ ಕ್ರೋಶೆಗಳನ್ನೇ ಮಾಡಬೇಕು. ಫಸ್ಟ್ ಒಂದು ಲಾಕ್ನ ಮಾಡಿಕೊಂಡು ಇವಾಗ ನೋಡಿ ಹೀಗೆ ಫುಲ್ ರೌಂಡ್ ಸಿಂಗಲ್ ಕ್ರೋಶೆಗಳನ್ನೇ ಮಾಡಬೇಕು. ನೋಡಿ, ಸಿಂಗಲ್ ಬೀಡ್ಗಳನ್ನ ಮಾಡಿ ಆದಮೇಲೆ ಇಲ್ಲಿ ಏನು ಫಸ್ಟ್ ಲಾಕ್ ಮಾಡಿದ್ವಲ್ವ ಅಲ್ಲಿ ಹೋಗಿ ಇದನ್ನು ಲಾಕ್ ಮಾಡ್ಕೋಬೇಕು. ನೋಡಿ, ಇಲ್ಲಿಗೆ ನಾವು ಇನ್ನೊಂದು ದಾರನ ಸ್ಲಿಪ್ ನೋಟ್ ಹಾಕ್ಕೋಬೇಕು. ಅದಾದಮೇಲೆ ಈ ದಾರನ ಕಟ್ ಮಾಡ್ಕೋಬೇಕಾಗುತ್ತೆ. ಈ ದಾರನ ಕಟ್ ಮಾಡಿಕೊಂಡು ಇದನ್ನು ಸ್ಲಿಪ್ ನೋಟ್ಗೆ ಅಂದರೆ ಫುಲ್ ಹತ್ತಿರಕ್ಕೆ ಇರುತ್ತಲ್ಲ ಇದನ್ನು ಎಷ್ಟು ಹತ್ತಿರಕ್ಕಾಗುತ್ತೋ ಅಷ್ಟು ಹತ್ತಿರಕ್ಕೆ ಗಂಟು ಹಾಕ್ಕೋಬೇಕು. ಗಂಟು ಹಾಕ್ಕೊಂಡು ಆದಮೇಲೆ ಇವಾಗ ನೆಕ್ಸ್ಟ್ ಏನು ದಾರ ಇತ್ತಲ್ಲ ಅಲ್ಲಿಗೆ ಹೋಗಿ ಒಂದು ಸಿಂಗಲ್ ಕ್ರೋಶೆನ ಮಾಡ್ಕೋಬೇಕು. ಸಿಂಗಲ್ ಕ್ರೋಶೆನ ಮಾಡಿಕೊಂಡು 1 2 3 3 ಚೈನ್ನ ಹಾಕ್ಕೊಂಡು ಈಗ ನಾನಿಲ್ಲಿಗೆ 3mm ಬೀಡನ್ನ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, ಈ ಬೀಡ್ಗಳನ್ನ ಯೂಸ್ ಮಾಡ್ತಾಯಿದ್ದೀನಿ. ಒಂದು ಬೀಡನ್ನ ಹಾಕಿ ಸೂಜಿ ಮೇಲೆ ಒಂದು ಸರಿ ದಾರನ ತಗೊಂಡು ನೆಕ್ಸ್ಟ್
ಏನು ಕ್ರೋಶ ಇತ್ತಲ್ವ ಆ ನೆಕ್ಸ್ಟ್ ಕ್ರೋಶದಲ್ಲಿ ತಗೊಂಡು ಇಲ್ಲಿ ನಾವು ಡಬಲ್ ಕ್ರೋಶೆಟ್ನ ಮಾಡ್ಕೋಬೇಕು. ಓಕೆ, ಮತ್ತು ಒಂದು ಬೀಡ್, ಮತ್ತು ಡಬಲ್ ಕ್ರೋಶೆಟ್. ಹೀಗೆ ಪೂರ್ತಿ ರೌಂಡ್ ಕ್ಲಿಯರ್ ಆಗೋವರೆಗೂ ಏನು ಸಿಂಗಲ್ ಕ್ರೋಶೆಟ್ ಹಾಕಿದ್ವಲ್ಲ ಅದು ಪೂರ್ತಿ ಕ್ಲಿಯರ್ ಆಗೋವರೆಗೂ ಡಬಲ್ ಕ್ರೋಶೆಟ್ಗಳನ್ನ ಮಾಡಬೇಕು. ಹೀಗೆ ಬರುತ್ತೆ. ಹೀಗೆ 3 ಚೈನ್ ಹಾಕ್ಕೊಂಡು ಒಂದು ಮಣಿನ ಹಾಕ್ಕೊಂಡು 2 ಟೈಮ್ಸ್ ದಾರನ ಸುತ್ತಕೊಂಡು ಅದೇ ಗ್ಯಾಪಲ್ಲಿ ಫಸ್ಟ್ ಏನು ನಾವು 3 ಚೈನ್ ಹಾಕಿದ್ವಿ ಅಲ್ವ ಅದೇ ಗ್ಯಾಪಲ್ಲಿ ಟ್ರಿಬಲ್ ಕ್ರೋಶೆಟ್ನ ಮಾಡ್ಕೋಬೇಕು. ಸೂಜಿ ಮೇಲೆ 2 ಸರಿ ದಾರನ ಸುತ್ತಕೊಂಡು ಅದೇ ಗ್ಯಾಪಲ್ಲಿ 1 ಮಾಡಿಕೊಂಡು ಇನ್ನೆರಡು ದಾರನ 1 ಮಾಡಿಕೊಂಡು 2 ದಾರನ 1 ಮಾಡ್ಕೋಬೇಕು. ಇದಾದಮೇಲೆ ದಾರ ಹಾಕ್ಕೊಂಡು ಇದ್ರ ಮೇಲೆ 2 ಸರಿ ದಾರನ ತಗೊಂಡು ಅದೇ ಡಬಲ್ ಕ್ರೋಶೆಟ್ಟಲ್ಲಿ 2 ದಾರನ 1 ಮಾಡಿ ಇನ್ನೆರಡು ದಾರನ 1 ಮಾಡಿ ಮತ್ತು 2 ದಾರನ 1 ಮಾಡಬೇಕು. ನೆಕ್ಸ್ಟ್ ಮತ್ತೆ ಒಂದು ಬೀಡನ್ನ ಹಾಕಿ ಸೂಜಿ ಮೇಲೆ 2 ಸರಿ ದಾರನ ತಗೊಂಡು ಪಕ್ಕದಲ್ಲಿರೋ ಹೋಲ್ಗೆ ಟ್ರಿಬಲ್ ಕ್ರೋಶೆಟ್ನ ಮಾಡ್ಕೋಬೇಕು. ಸೂಜಿ ಮೇಲೆ 3 ದಾರ ಇರುತ್ತೆ, ಎರಡನ್ನೊಂದು ಇನ್ನೆರಡನ್ನು 1 ಮತ್ತು ದಾರನ ಎಳ್ಕೊಂಡು ಮತ್ತು ಸೂಜಿ ಮೇಲೆ 1 ದಾರ ತಗೊಂಡು ಬೀಡನ್ನ ಹಾಕಿ ಮತ್ತು 2 ಇರುತ್ತೆ ಅದರ ಪಕ್ಕದ್ದು ಸಿಂಗಲ್ ಕ್ರೋಶೆಟ್ಟಲ್ಲಿ 2 ದಾರನ 1 2 ದಾರನ 1 ಇನ್ನಿರೋ 2 ದಾರನ 1 ಮಾಡ್ಕೋಬೇಕು. ಮತ್ತೆ ಒಂದು ಬೀಡನ್ನ ಹಾಕಿ ಸೂಜಿ ಮೇಲೆ 2 ಸರಿ ದಾರನ ತಗೊಂಡು ಎರಡರಲ್ಲೊಂದು ಮಾಡ್ಕೋಬೇಕು. ಹೀಗೆ ಫುಲ್ ರಿಂಗ್ ಮಾಡ್ಕೋಬೇಕು. ಹೀಗೆ ಫುಲ್ ರೌಂಡ್ ಕ್ಲಿಯರ್ ಮಾಡ್ತಾ ಇದ್ದೀನಿ ನೋಡಿ. ಫುಲ್ ಕ್ಲಿಯರ್ ಮಾಡೋದಿಲ್ಲ, ಇದನ್ನು ಕೊನೆಯಲ್ಲಿ ನೋಡಿ ಗೊತ್ತಾಗುತ್ತೆ. ನೋಡಿ ಇಷ್ಟು ಹಾಕ್ಕೊಂಡಿದ್ದೀನಲ್ವ,
ಇಷ್ಟು ಹಾಕ್ಕೊಂಡು ಆದಮೇಲೆ ನಾನು ಇದನ್ನು ಡಬಲ್ ಕ್ರೋಶೆಟ್ನ ಹಾಕ್ತೀನಿ. ಈಗ ನೆಕ್ಸ್ಟ್ ಒಂದು ಸಿಂಗಲ್ಗೆ ಡಬಲ್ ಕ್ರೋಶೆಟ್ನ ಹಾಕ್ತೀನಿ. ಡಬಲ್ ಕ್ರೋಶೆಟ್ನ ಹಾಕಿ ಇದನ್ನು ಇವಾಗ 3 ಚೈನ್ಸ್, ಒಂದು 2 ಚೈನ್ನ ಹಾಕಿ ಕಟ್ ಮಾಡ್ತೀನಿ. ಹೀಗೆ ಎಳ್ಕೊಂಡು ಇದನ್ನು ಕಟ್ ಮಾಡ್ಕೊತೀನಿ. ನೋಡಿ, ಇದು ಹೀಗೆ ಬಂದಿದೆ. ಇದಕ್ಕೆ ಇವಾಗ ನಾವು ಒಂದು ಕುಚ್ಚನ್ನು ಕಟ್ಟಬೇಕು. ಇಲ್ಲಿ ನಾನು ದಾರಾನ ಸುತ್ತಿಟ್ಕೊಂಡಿದ್ದೀನಿ. ಹೀಗೆ ಹಾಕಿ ನೆಕ್ಸ್ಟ್ ನೋಡಿ, ಹೀಗೆ ಒಂದು ಕುಚ್ಚು ಕಟ್ಟೋಷ್ಟು ಮಾತ್ರ ನಾನು ಜಾಗನ ಬಿಟ್ಟಿದ್ದೀನಿ. ಈಗ ನಾವು ಅದ್ರ ಜೊತೆಗಿತ್ತಲ್ಲ ದಾರ, ಅದನ್ನು ಎಲ್ಲನೂ ಸೇರಿಸ್ಕೊಂಡು ಒಂದು ಕುಚ್ಚನ್ನು ಕಟ್ಟಬೇಕು. ಹೀಗೆ ಹಾಕ್ಕೊಂಡು ಒಂದು ನೆಕ್ಸ್ಟು ನಾಟ್ ಹಾಕೋತಾ ಇದ್ದೇನೆ ನೋಡಿ. 2, 3 ಹೀಗೆ ಹಾಕ್ಕೊಂಡು ನೆಕ್ಸ್ಟ್ ಒಂದು ನಾಟ್ ಹಾಕ್ತೀನಿ. ನೆಕ್ಸ್ಟ್ ಒಂದು ಬಿಗಿಯಾಗಿ ನಾಟ್ ಹಾಕ್ಕೊಂಡು ಈಗ ಈ ದಾರಾನ ಹಿಂದೆಯಿಂದ ಹೀಗೆ ಹಾಕಿ ಇರೋ ದಾರಾನ ಎಳ್ಕೊಂಡು ನಾನು ಇದನ್ನು ಕಟ್ ಮಾಡ್ತೀನಿ. ಇವಾಗ ನೋಡಿ ಹೀಗೆ ಬರುತ್ತೆ. ಹೀಗೆ ಅದೇ ಥರ ಇನ್ನೊಂದನ್ನು ಮಾಡ್ತೀನಿ. ಇನ್ನೊಂದನ್ನು ಈ ಥರ ಕಲರ್ ಚೇಂಜ್ ಮಾಡಿದ್ದೀನಿ. ಈಗ ಇದಕ್ಕೂ ಒಂದು ಕುಚ್ಚನ್ನು ಕಟ್ಟೋಣ. ಹೀಗೆ ತಂದು ಇದನ್ನು ಅದೇ ಸೈಜ್ಗೆ ಫಸ್ಟ್ ಇದನ್ನು ಕಟ್ಟಿದ್ವಲ್ವ, ಇದೇ ಸೈಜ್ಗೆ ಇದನ್ನು ಕಟ್ ಮಾಡ್ಕೋಬೇಕು. ಇವಾಗ ನೋಡಿ ಫ್ರೆಂಡ್ಸ್, ಈ ಥರ ಇರುತ್ತೆ. ಹೀಗೆ ಒಂದು ದಾರಾನ ಪೋಣಿಸ್ಕೊಂಡು ಇದನ್ನು ಹೀಗೆ ಕ್ಲಿಯರಾಗಿ ಪ್ಲೇಸ್ ಮಾಡಿಕೊಂಡು ಫಸ್ಟ್ ಈ ತುದಿಗೆ ಇಲ್ಲಿಗೆ ಒಂದು ದಾರಾನ ಹಾಕಿ ಆಚೆ ತಗೊಂಡು ಅದನ್ನು ನಿಮಿಷ ಫ್ರೆಂಡ್ಸ್, ಹೀಗೆ ಬ್ಯಾಕ್ ಸೈಡ್ ತಿರ್ಸ್ಕೊಂಡು
ಇಲ್ಲಿಗೆ ನಾಟ್ ಹಾಕ್ಕೋಬೇಕು. ಇಲ್ಲಿಗೆ ಹೀಗೆ ನಾಟ್ ಹಾಕ್ಕೋಬೇಕು. ಹಾಕ್ಕೊಂಡು ದಾರನ ಕಟ್ ಮಾಡಿ ಮತ್ತೆ ನಾಟ್ ಹಾಕಿ ಇಲ್ಲಿಗೆ ಈ ಕಡೆ ಸೈಡ್ ಸೇಮ್ ದಾರನ ತಗೋಬೇಕು, ಇಲ್ಲಾಂದರೆ ಕಲರ್ ಚೇಂಜ್ ಬಂದ್ಬಿಡುತ್ತೆ, ಅಸಹ್ಯ ಕಾಣಿಸುತ್ತೆ. ಇಲ್ಲಿಗೊಂದು ನಾಟ್ ಹಾಕಿ ದಾರನ ಕಟ್ ಮಾಡಿ ಇವಾಗ ಮೇಲ್ಗಡೆ ಇಲ್ಲಿಗೆ ಇಲ್ಲಿ ಒಂದು ನಾಟ್ ಹಾಕ್ಕೋಬೇಕು. ಇಲ್ಲಿ ಒಂದು ನಾಟ್ ಹಾಕಿ ದಾರನ ಕಟ್ ಮಾಡಬೇಕು ಹೀಗೆ. ಇವಾಗ ಇದು ಫಿಕ್ಸ್ ಆಯಿತು. ಇಷ್ಟೇ. ಇನ್ನೊಂದನ್ನು ಇದೇ ಥರನೇ ಮಾಡ್ಕೋಬೇಕು. ನೋಡಿ ಡಿಸೈನ್ ಹೀಗೆ ಬಂದಿದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ.